ಗೌಡ ಅಫಿಷಿಯಲ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ನಮ್ಗೆ ಅದು ಬಂದಿಲ್ಲ, ಬಟ್ ಈ ಸರಿ ನನ್ಗೆ ಏನಕ್ಕೆ ಕೊಡಬೇಕು ಅಂತ ಅನಿಸ್ತು ಅಂದ್ರೆ ಅದೇ ಅದೊಂದು ಕಾರಣಕ್ಕೆ. ಹಾಯ್ ವಿಜಯ್, ಹಾಯ್ ಮಚ್ಚ, ಹಾಯ್ ಚೈ. ಹ್ಯಾಪಿ ಬರ್ಡೇ ಮಚ್ಚಿ. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು. ನಿಂಗೆ ಗಂಡು ಮಗುನೇ ಹುಟ್ಟೋದಾಗಾರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀರಿ. ನಾನು ಚೆನ್ನಾಗಿದ್ದೀನಿ. ಸೊ ವರುಣ್ ಬಂದಿದ್ದಾರೆ ನಮ್ಮಲ್ಲಿ, ನೀವು ನೋಡಿರ್ತೀರಾ ಹಬ್ಬದ ಬ್ಲಾಗಲ್ಲಿ. ಇವಾಗ ಹೊರಡ್ತಾನೆ, ಅದನ್ನು ಈ ಬ್ಲಾಗಲ್ಲಿ ನೋಡ್ತೀರಾ. ಮತ್ತೆ ಏನಪ್ಪ ಅಂತ ಅಂದರೆ, ನಾನು ವರುಣ್ಗೆ ಯಾವತ್ತೂ ಗಿಫ್ಟ್ ಕೊಟ್ಟಿಲ್ಲ. ಓಕೆ, ಸೊ ವರುಣ್ ಇಲ್ಲಿಲ್ಲ. ಸೊ ಈ ಸರಿ ಏನಾದರೂ ಒಂದು ಸಣ್ಣದು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಒಂದು ವ್ಲಾಗ್ ಮಾಡೋಕ್ಕೆ ಹೋಗಿ ಪಿಜ್ಜಾ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಪಿಜ್ಜಾನ ಡಾಮಿನೋಸ್ಗೆ ಹೋಗಿ ತರಬೇಕು. ಸೊ ನೀವು ಹೊರಡ್ತಾನೆ, ನಾನು ಅವನು ಒಟ್ಟಿಗೆ ಹೋಗಿ, ಅವನು ಆ ಕಡೆ ಕ್ಲಾಸ್ ಡಿಸ್ಪೋಸ್ ಅವ್ರ ಮನೆಗೆ ಹೋಗ್ತಾನೆ, ನಾನು ಹೋಗಿ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಬನ್ನಿ ನೀವು ನನ್ನ ಜೊತೆಗೆ, ನಾನು ಒಬ್ಬನೇ ಹೋಗ್ತಿರೋದು. ಸೊ ಕಂಪನಿ ಗಡಿ ಹೋಗಿ ಬರೋಣ ಬನ್ನಿ. ಸೂರ್ಯ ಗೌಡ ಅಫಿಷಿಯಲ್ ಎಲ್ಲ ಆಡಿಯನ್ಸ್, ಸೂರ್ಯ ಗೌಡ ಅಫಿಷಿಯಲ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಒಂದು ಅಲ್ಟಿಮೇಟ್ ಆಗಿ ಬರ್ತೀವಿ. ಸೇವಿಂಗ್ ಗೆಸ್ಸು ಆ ಥರ ಬರ್ತೀವಿ. ಸಿಗೋಣ, ಬಾಯ್. ಮೇಲೆಗೆ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಸಿಗೋಣ, ಇನ್ನೊಂದು ಸ್ವಲ್ಪ ಸಿಗ್ತೀವಿ. ಬಾಯ್. ಏನಿದೆ ಅಂತ ಮಹಾಬಜಾರ್ ಹುಡ್ಕೊಂಡು ಎಷ್ಟೊತ್ತಲ್ಲಿ ಹುಡ್ಕೊಂಡ್ರೆ ಏನು ಸಿಗುತ್ತೆ ನೋಡೋಣ. ಬನ್ನಿ, ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಂಡು ಹೋಗೋಣ. ಅವ್ನು ಇಷ್ಟೊತ್ತು ತನಕ ಮನೇಲೇ ಇದ್ದ ಗೈಸ್. ನೀವೇ ನೋಡೋದು, ಇವಾಗ ಬಾಯ್ ಹೇಳ್ಬಿಟ್ಟು ಹೋದ. ನಾನು ಅವಾಗಲೇ ಹೊರಡೋಣ ಅಂತ ಇದ್ದೆ. ನಮ್ಮ ಅಮ್ಮನೂ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ರು, ಅವನು ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ದ. ಇಲ್ಲಿ ಶೇಖರ್ ಇದೆಯಂತೆ, ನೋಡೋಣ. ಯಾವ್ದಾದ್ರು ಚೆನ್ನಾಗಿರೋ ಶೇಖರ್, ಅವನು ಓಕೆ. ಇಲ್ಲಿ ಸ್ಟೋನ್ ಶೇಖರ್ ಇದೆ, ತಗೊಳ್ಳೋ ಹಾರ. ಓಕೆ, ಶೇಖರ್ ದೊಡ್ಡದಾಗ ಚೆನ್ನಾಗಿದೆ ಮಿಸ್. ಪಾಪ ಹುಡುಗ ಅಲ್ಲಿ ನಮ್ಮ ಜಿಮ್ಮಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಫುಲ್ಲು ಬಿಸಿ ನೀರು ಥರ ಬರುತ್ತೆ, ವಾರ್ಮ್ ವಾಟ್ರ್ ಬರುತ್ತೆ. ಸೊ ಅವ್ನಿಗೆ ಮನೆಯಿಂದ ಕೋಲ್ಡ್ ವಾಟ್ರ್ ಬೇಕು. ಅದಕ್ಕೆ ಮನೆಯಿಂದ ತೊಗೊಂಬರ್ಬೇಕಾದ್ರೆ ಅವನ ಹತ್ರ ಏನಿದೆ ಅದು ಲೀಕ್ ಆಗುತ್ತೆ ಬ್ಯಾಗಲ್ಲಿ. ಸೊ ಅದಕ್ಕೆ ಅವನು ತರೋದೇ ಇಲ್ಲ ಮನೆಯಿಂದ ನೀರು. ಸೊ ಅದಕ್ಕೆ ಒಂದು ಇದು ಕೊಡ್ಸೋಣ, ಸೊ ಮನೆಯಿಂದ ತರಲಿ ಅಟ್ಲೀಸ್ಟ್ ವಾಟರ್ನ ಅಂತ. ಸೊ ತೊಗೊತಾ ಇದೀನಿ, ನೋಡೋಣ ಯಾಕೆ ಚೆನ್ನಾಗಿರುತ್ತೆ ಅದನ್ನು ತೊಗೊಂಡು ನಿಮ್ಗೆ ತೋರಿಸ್ತೀನಿ. ಬನ್ನಿ. ಫೈನಲಿ ಇಷ್ಟೊತ್ತು ತನಕ ಹುಡುಕಿ ಸಿಕ್ಕಿದೆ. ಚೆನ್ನಾಗಿದೆ ಗೈಸ್ ಇದು. ಇದರಲ್ಲಿ ಒಳಗಡೆ ಒಂಥರ ಇಲ್ಲಿ ಕೆಳಗಡೆನೂ ಹಾಕೋದು ಇದಿದೆ, ಇಲ್ಲಿ ಹಾಕ್ಬೋದು ಅದನ್ನು. ಚೆನ್ನಾಗೂ ಇದೆ. ಅವ್ನು ಬೇಕಾದ್ರೆ ಶೇಕು ಹಾಕೋಬೋದು, ಇಲ್ಲಾಂದರೆ ಪ್ರೋಟೀನ್ ಪೌಡರ್ ಹಾಕೋಬೋದು, ಇಲ್ಲ ನೀರು ತರ್ಬೋದು. ಅದೇ ಆದ್ದರಿಂದ ಐ ವಾಂಟೆಡ್ ಟು ಗಿಫ್ಟ್ ಹಿಮ್. ಏನು ಗೊತ್ತಾ, ಅವನ ಹತ್ರ ಎಲ್ಲ ಇದೆ. ಏನು ಗಿಫ್ಟ್ ಕೊಡಬೇಕು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಚೈತ್ರನೂ ತುಂಬ ಹುಡುಕ್ತಾ ಇದ್ಲು, ಏನು ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ವಿ ಗಿಫ್ಟಿಂಗ್ ದಿಸ್. ಓಕೆ, ಸೊ ಟುಮಾರೋ ಅವ್ನ ಬರ್ಡೇ ನಾಳೆ. ಸೊ ನಾಳೆ ಏನೇನು ಮಾಡ್ತೀವಿ ಅದನ್ನೆಲ್ಲ ನಾಳೆ ಬ್ಲಾಗಲ್ಲಿ ಇರುತ್ತೆ. ಸೊ ಇದು ತೊಗೊಳ್ಳೋದು, ಮತ್ತು ನಾನು ನೆಕ್ಸ್ಟು ಹೋಗಿ ಡಾಮಿನೋಸ್ಗೆ ಹೋಗ್ಬೇಕು. ಡಾಮಿನೋಸ್ಗೆ ಹೋಗಿ ಇನ್ನೊಂದು ಬ್ಲಾಗ್ ಇದೆ, ಆ ಬ್ಲಾಗ್ಗೆ ಪಿಜ್ಜಾ ತೊಗೊಂಡು ಹೋಗ್ಬೇಕು. ಸೊ ಏನೇನಾಗುತ್ತೆ ಬನ್ನಿ ತೋರಿಸ್ತೀನಿ. ಸೊ ಇದನ್ನ ಬಿಲ್ ಮಾಡಿಸೋಣ ಗೈಸ್. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅವನಿಗೆ ಗಿಫ್ಟ್ ತೊಗೊಂಡು ಹೋಗ್ತಿರೋದು ಇಷ್ಟು ವರ್ಷದಲ್ಲಿ. ಯೂಶಲಿ ಏನು ಕೊಡಲ್ಲ, ಅವನು ನನಗೆ ಏನು ಕೊಡಲ್ಲ, ನಾನು ಅವ್ನಿಗೆ ಏನು ಕೊಡಲ್ಲ. ಅದೊಂಥರ ಕೊಡಬಾರ್ದು ಅಂತಲ್ಲ, ಏನೋ ನಮ್ಗೆ ಅದು ಬಂದಿಲ್ಲ. ಬಟ್ ಈ ಸರಿ ನನಗೇನಕ್ಕೆ ಕೊಡಬೇಕು ಅಂತ ಅನಿಸ್ತು ಅಂದರೆ ಅದೇ ಅದೊಂದು ಕಾರಣಕ್ಕೆ. ಬಿಕಾಸ್ ನಾನು ಮನೆಯಿಂದನೇ ತೊಗೊಂಬಂದ್ಬಿಡ್ತೀನಿ ನೀರನ್ನ. ಅವನು ತೊಗೊಂಬಂದ್ಬಿಟ್ಟೆ ನೀನು ಮನೆಯಿಂದ, ನಾನು ಇಲ್ಲಿ ಹಿಡ್ಕೊಬೇಕು ಮುಂಚೆ ಒಂಥರ ಹಾಟು ಕೋಲ್ಡು ವಾಮ್ 3 ಬರೋದಂತ ಮಿಷಿನ್ ಹಾಕಿದ್ರು. ಇವಾಗ ಯಾವುದೋ ಒಂದು ವಾಟರ್ ಫಿಲ್ಟರ್ ಹಾಕಿದ್ರು, ಅದ್ರಲ್ಲಿ ಬರೀ ವಾಮ್ ಬರುತ್ತೆ. ಸೊ ಅದರಿಂದ ಅವನು ಅದಕ್ಕೆ ಐ ಬೈಡ್ ಹಿಮ್ ನ್ಯೂಸ್. ಒಂದು ಹೊಸದಿತ್ತು, ಈ ತುಂಬ ಲೈಕ್ ಜಾಸ್ತಿ ಕಸದ, ಅದನ್ನು ಕೊಟ್ಟು ತೊಗೊಂಡಿದ್ದ. ಬಟ್ ಅದು ಕಳೆದೋಯ್ತು, ಅವನೇ ಕಳೆದೋಕೊಂಡ. ಸೊ ಅದಕ್ಕೆ ಹೊಸದು ಗಿಫ್ಟ್ ಮಾಡೋಣ ಅಂತ ಅಂದು ಅವನು ಈ ಥರದ್ದೆಲ್ಲ ತೊಗೊಳ್ಳೋದೇ ಇಲ್ಲ ಏನು. ಸೊ ಇಟ್ಸ್ ಸ್ಮಾಲ್ ಒನ್, ಅಷ್ಟೊಂದು ದೊಡ್ಡದೇ ಅಂತ. ಅದೇ ನಾನು ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ, ನಾನು ಯಾವತ್ತೂ ಗಿಫ್ಟ್ ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮ್ ಕೊಡ್ತಾ ಏನಂದರೆ ನನಗೆ ದೊಡ್ಡದೆ, ಅವನಿಗೆ ಚಿಕ್ಕದಿರ್ಬೋದು, ಬಟ್ ನನಗೆ ದೊಡ್ಡದೆ. ಅಂದರೆ ಅವನು ಹೇಳಿಲ್ಲ, ಬಟ್ ಇರಬಹುದು ಅಂತ ಹೇಳ್ದೆ ನಾನು. ಸೊ ದಿಸ್ ವಾಸ್ ಸ್ಮಾಲ್ ಗಿಫ್ಟ್ ಫ್ರಮ್ ಮೈ ಸೈಡ್. ಆ ಒಂದು ಕಾರಣಕ್ಕೋಸ್ಕರ ಇಲ್ಲ ಕೊಡ್ತಿರ್ಲಿಲ್ಲ ಅವನಿಗೆ. ಅವೆಲ್ಲ ಸೀನ್ ಇರಲ್ಲ ನಮ್ಮಿಬ್ಬರು ಇದರಲ್ಲಿ.
ಪಾಪ ಅವರು ಥ್ಯಾಂಕ್ ಯು ಪಾಪ ಅವರು ಈ ಬಾಕ್ಸ್ನ ಹುಡುಕಿ ಎಷ್ಟೋ ತನಕ ನನಗೋಸ್ಕರ ಹುಡುಕಿ ಈ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಮನೆಗೆ ಹೋಗೋಣ. ಸಾರಿ, ಗಿಫ್ಟ್ ತೊಗೊಳಾಯ್ತು. ಡಾಮಿನೋಸ್ಗೆ ಹೋಗೋಣ. ಡಾಮಿನೋಸ್ಗೆ ಹೋಗಿ ಪಿಜ್ಜಾಗಳು ತೊಗೊಬೇಕು. ಏನಕ್ಕಂತಂದರೆ ಈಟಿಂಗ್ ಪಿಜ್ಜಾ ವಿತೌಟ್ ಹ್ಯಾಂಡ್ ಸಪೋರ್ಟ್. ಓಕೆ, ಸೊ ಅಂದರೆ ಪಿಜ್ಜಾನ ಮುಟ್ಟಿದೇನೆ ತಿನ್ನಬೇಕು. ಆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಸ್ಟೇ ಟ್ಯೂನ್, ನನ್ನ ಯೂಟ್ಯೂಬ್ ಚಾನಲಲ್ಲೇ ಬರುತ್ತೆ. ಸೊ ಇವಾಗ ಡಾಮಿನೋಸ್ಗೆ ಹೋಗಿ ಪಿಜ್ಜಾ ತೊಗೊಂಡು ಹೋಗೋಣ. ಬನ್ನಿ, ಡಾಮಿನೋಸ್ ಹತ್ರ ಬಂದಿದ್ದೀನಿ. ಬನ್ನಿ ಪಿಜ್ಜಾ ತೊಗೊಳೋಣ. ಸೊ ಆರ್ಡ್ರ್ ಮಾಡಿದ್ದೀನಿ, ಬರ್ತಿದೆ. ಬಂದಮೇಲೆ ತೊಗೊಂಡು ಹೋಗೋಣ. ಬನ್ನಿ, ಹಿಂಗೆ ಮಾಡೋದು. ಹೋಗೈತೆ ಅಷ್ಟು ದೊಡ್ಡದು. ಯಾಕೆ ಗೊತ್ತಾ, 6 ಪಿಜ್ಜಾ ಒಟ್ಟಿಗೆ ಬರ್ತಿದ್ದಿಲ್ಲ ಹೊಸದು. ಅದೊಂದು ನ್ಯೂ ಒನ್, ಅದು ಟ್ರೈ ಮಾಡಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಟ್ರೈ ಮಾಡ್ತೀನಿ, ಹೆಂಗಿರುತ್ತೆ ಅಂತ ಹೇಳ್ತೀನಿ. ಫುಲ್ ಪಿಜ್ಜಾ ಒಬ್ಬನೇ ತಿಂತೀನಿ. ಹಾಯ್ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ಸುಸ್ತಾಗಿದ್ವಿ. ಜಸ್ಟ್ ದೂರ ಹೋಗಿ ಅದನ್ನು ತೊಗೊಂಡು ಪಿಜ್ಜಾ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಸೊ ಪಿಜ್ಜಾ ಬಂದಿದೆ. ಸೊ ನಾವು ರೆಡಿ ಇದ್ದೀವಿ. ಸೊ ಇವಾಗ ನಾನು, ಧ್ರುವ, ತೇಜ, ಆಕಾಶ್ ಇಷ್ಟು ಜನ ಸೇರಿ ಪಿಜ್ಜಾ ಚಾಲೆಂಜ್ ಮಾಡ್ತೀವಿ. ಅಂದರೆ ಏನಪ್ಪ ಅಂತಂದರೆ ಈ 4 ಜನನೂ ಹಿಂಗೆ ಕೆಳಗಡೆ ಹಿಂಗೆ ಹಾಕ್ಕೊಂಡು ಕೈ ಹಿಂದೆ ಕಟ್ಕೊಂಡು ಬರೀ ಬಾಯಲ್ಲೇ ತಿಂತೀವಿ. ಯಾರು ಫಸ್ಟ್ ತಿಂದು ಮುಗಿಸ್ತಾರೋ ಅವ್ರು ವಿನ್ನರ್. ಅವ್ರಿಗೆ ನನ್ನ ಕಡೆಯಿಂದ ಏನೋ ಒಂದು ಸಿಗುತ್ತೆ. ಏನು ಅಂತ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ನೀಟಾಗಿ ತಿಂದು ಮುಗಿಸ್ಬೇಕು ಅವರು. ಓಕೆ, ಒಂಚೂರು ಏನು ಬಿಡ್ದಂಗೆ. ಸೊ ಶುರು ಮಾಡೋಣ ಅದನ್ನು. ಇವಾಗ ಈ ವಿಡಿಯೋನ ಮುಂದೆ ಏನೇನಾಗುತ್ತೆ, ನಾನು ಎಲ್ಲಿಗೆ ಹೋಗ್ತೀನಿ ಅದನ್ನು ತೋರಿಸ್ತೀನಿ. ಬನ್ನಿ ಗೈಸ್. ಇವಾಗ ನಾನು ಮತ್ತು ನನ್ನ ತಮ್ಮ ವರುಣ್ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ವರುಣ್ ಬರ್ಡೇ ಇನ್ನು ಕೆಲವೇ ನಿಮಿಷಗಳಲ್ಲಿ. ಸೊ ಅವ್ರ ಮನೆಗೆ ಹೋಗೋಣ. ಚೈತ್ರ ಬಂದೇಳೆ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಏನೇನಾಗುತ್ತೆ, ಏನೋ ನಡೆಯುತ್ತೆ. ಅಲ್ಲೋ ಫಸ್ಟ್ ಕೇಕ್ ಕಟ್ ಮಾಡ್ಸೋಣ. ಬನ್ನಿ. ಹಾಯ್ ಮಜ್ಜಿ. ಅಣ್ಣ ಬಂದ್. ಹಾಯ್ ಮಜ್ಜಿ. ಹಾಯ್ ಮಚ್ಚ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹಾಯ್ ಕಾರ್ತಿಕ್. ಹಾಯ್ ಬುಜಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಚೈ. ಏನಕ್ಕೆ ನಿಂಗೆ ಗಂಡ್ಮಗುರಿ ಹುಟ್ಟೋದಾಗಾರೆ. ನೋಡಿ ಎಷ್ಟು ವರ್ಷಗಳಾಗಿರ್ತಾರೆ ನೀನು. ಗೈಸ್, ಚೈತ್ರಿನ್ ಕನ್ಸಲಿ ತೇಜ ಹೆಲಿಕಾಪ್ಟರ್ ಓಡಿಸ್ತಿದ್ನಂತೆ. ಶಬಾಷ್. ಬ್ರೋ ಹಾಯ್. ಹಾಯ್ ಬ್ರೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆರಾಮ್ ಬ್ರೋ? ತುಂಬಾ ದಿವಸ ಆದ್ಮೇಲೆ ನನ್ನ ಬ್ಲಾಗ್ ಫಸ್ಟ್ ಟೈಮ್ ಅಲ್ಲ ನೀವು? ಇಲ್ಲ, 2ನೇ ಸರಿ ಅನ್ಸುತ್ತೆ. ಹೌದಾ? ಅವು ಮುಂಚೆ ಮಾಡ್ತೀವಿ ಅವನ್ಗೆ. ನಂಗೆ ಫಸ್ಟ್ ತೇಜ ವಿಶ್ ಮಾಡಿದ್ ಬುಜಿ ಅವನ್ಗೆ. ಹ್ಯಾಪಿ ಬರ್ಡೇ ಮಚ್ಚಿ. ಥ್ಯಾಂಕ್ ಯು. ಇದೆ ಇನ್ನೂ ಇದೆ. ಅಲ್ಲಿ ಹಾಕ್ಬಿಡಿ, ಆಡ್ತಾನೆ ಸುಮ್ಮನೆ. ಅದೇಂಗ್ ನಿಂಗೆ ಅಲ್ಲ, ನಿಂಗೆ ಹೆಂಗೆ ಅಭ್ಯಾಸ ತಪ್ಪಿಬಿಡುತ್ತೆ ಅದು. ನೀಟಾಗಿ ಹಚ್ಚು. ಕರೆಕ್ಟ್. ಅಯ್ಯೋ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕು. ಅಡವೆ ನಗತಾ ನಗತಾ ಬಾಳು ನೀನು 100 ವರ್ಷ ಎದುರಿಗೆ ಇರಲಿ. ಏನೋ ಬಾಳಿ. ಹೇಗೆ ಕರೆಕ್ಟಾಗಿ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಸೊ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬ್ಲಾಗ್ನ ನೋಡಿದಿರಲ್ಲ, ಹೆಂಗನ್ಸ್ತು ಏನು ಎತ್ತ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಕೇಕ್ ಕಟ್ ಮಾಡಾದ್ಮೇಲೆ ಲೈಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನೋ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಸ್ವಿಚ್ ಆಫ್ ಆಗಿಬಿಡುತ್ತೆ. ಯಾಕಾಕಾಶ್ ಏನಾಯಿತು? ಪ್ರಾಬ್ಲಮ್ ಏನು? ಹಾಂ, ಯಾವ್ದ್ರದ್ದು ಆರ್ಡ್ರ್ ಅದು? ಯಾವ ಕಂಪ್ನಿ? ಗೈಸ್ ಈ ಥರ ಎಲ್ಲ
ಒಂದು ಕಳಿಸಿಲ್ಲ ಆ ಥರ ಎಲ್ಲ ಮಾಡ್ತಾರೆ ಗೈಸ್. ಪ್ರಾಬ್ಲಮ್ ಆಗ್ಬಿಡುತ್ತೆ ಪಾಪ, ನಮ್ಮ ಆಕಾಶ ಟೆನ್ಷನ್ ಆಗ್ಬಿಡೋದು. ಅದಕ್ಕೇನೆ ಬೇಡ, ಬರುತ್ತೆ, ಯೋಚನೆ ಮಾಡಬೇಡ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತುಂಬ ವೀಡಿಯೋಸ್ಗೋಸ್ಕರ ಸೂರ್ಯ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಜಯ ಆಂಜನೇಯ. ಆಯ್ತು ಹೋಗ್ರಲ್ಲ. ಸರಿ ಕಣ ಬರ್ತೀನಿ.